ಎಲ್ಲರಿಗೂ ನಮಸ್ಕಾರ. ಸ್ವಾತಿಸ್ ಕುಕ್ಕಿಂಗ್ಗೆ ಸ್ವಾಗತ. ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಗೋಬಿ 65 ಈವ್ನಿಂಗ್ ಟೈಮಲ್ಲಿ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬೋದಾದಂತಹ ಗೋಬಿ 65 ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಚೆನ್ನಾಗಿ ಕಾದಿರುವಂತಹ ಬಿಸಿನೀರನ್ನ ತೊಗೊಳ್ತಾ ಇದ್ದೀನಿ. ಈ ಬಿಸಿ ನೀರಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಗೋಬಿ ಅಥವಾ ಹೂಕೋಸನ್ನ ಹಾಕ್ಕೊಳ್ಬೇಕು. ಹೂಕೋಸಿನಲ್ಲಿ ಸಾಮಾನ್ಯವಾಗಿ ಸಣ್ಣ ಸಣ್ಣದಾದಂಥ ಹಸಿರು ಹುಳಗಳಿರುತ್ತೆ. ಹಾಗಾಗಿ ಬಿಸಿನೀರಿಗೆ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 10ರಿಂದ 15 ನಿಮಿಷ ನೀರಲ್ಲಿ ಚೆನ್ನಾಗಿ ನೆನೆಸಿಡಬೇಕು. ಈ ಥರ ಬಿಸಿ ನೀರಿಗೆ ಅರಿಶಿಣ ಉಪ್ಪು ಹಾಕಿ ಬಿಸಿ ನೀರಲ್ಲಿ ನೆನೆಸಿಡೋದ್ರಿಂದ ಹುಳಗಳೇನಾರು ಇದ್ದರೆ ಸಾಯುತ್ತೆ. ಹಾಗಾಗಿ ಬಿಸಿನೀರಲ್ಲಿ ನೆನೆಸಿಡ್ತಾರೆ. 10 ನಿಮಿಷ ಆದಮೇಲೆ ಈ ಥರ ಜಾಲರಿಯಲ್ಲಿ ನಾನು ಹೂಕೋಸನ್ನ ತಗೊಳ್ತಾ ಇದ್ದೀನಿ. ಯಾಕೆಂದರೆ ಹೂಕೋಸಿನಲ್ಲಿ ಜಾಸ್ತಿ ನೀರು ಇರಬಾರ್ದು. ಹಾಗಾಗಿ ಜಾಲರಿಯಲ್ಲಿ ನೀರನ್ನ ಚೆನ್ನಾಗಿ ಫಿಲ್ಟ್ರ್ ಮಾಡಿಕೊಂಡು ತಗೊಳ್ಬೇಕು. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಖಾರ ಜಾಸ್ತಿ ತಿನ್ನೋರು ಖಾರ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಜಾಸ್ತಿ ಖಾರನ ಉಪಯೋಗಿಸಲ್ಲ, ಹಾಗಾಗಿ ಎಲ್ಲದರಲ್ಲೂ ನಾನು ಸ್ವಲ್ಪ ಖಾರನ ಕಡಿಮೆನೇ ಹಾಕ್ಕೊಂಡಿರ್ತೀನಿ. ನೆಕ್ಸ್ಟ್ ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿರಬೇಕು ಅಂದರೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟನ್ನು ಕೂಡ ಬೇಕಾದರೆ ಇನ್ನೊಂದು ಸ್ಪೂನ್ ಹಾಕ್ಕೊಳ್ಬೋದು. ಬೈಂಡಿಂಗು ಚೆನ್ನಾಗೇ ಕೂರುತ್ತೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ 10 ನಿಮಿಷ ಇದನ್ನು ರೆಸ್ಟಿಗೆ ಬಿಟ್ಟರೆ ಉಪ್ಪು ಖಾರ ಮಸಾಲೆ ಎಲ್ಲ ಆ ಗೋಬಿಗೆ ಚೆನ್ನಾಗಿ ಹೊಂದ್ಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ. 10 ನಿಮಿಷ ಆದಮೇಲೆ ನಾನಿಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಿಧಾನಕ್ಕೆ ಒಂದೊಂದಾಗಿ ಹಾಕ್ಕೊಳ್ಳಿ. ಆದಷ್ಟು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಒಳ್ಳೆಯದು. ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬಾ ಎಣ್ಣೆ ಹೀರ್ಕೊಳ್ಳುತ್ತೆ. ತಿನ್ನುವಾಗೂ ಕೂಡ ತುಂಬ ಎಣ್ಣೆ ಥರ ಅನಿಸುತ್ತೆ. ಹಾಗಾಗಿ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು. ಎಕ್ಸ್ಟ್ರಾ ಏನು ಕಲರ್ ಆ್ಯಡ್ ಮಾಡಿದೆ, ನ್ಯಾಚುರಲ್ಲಾಗಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಹೂಕೋಸನ್ನ ಆಲ್ರೆಡಿ ನಾವು ಬಿಸಿನೀರಿಗೆ ಹಾಕಿ ತೆಗ್ದಿರೋದ್ರಿಂದ ಇದು ಸಾಫ್ಟಾಗಿರುತ್ತೆ. ಇಲ್ಲಿ ತುಂಬ ಏನು ಫ್ರೈ ಮಾಡ್ಕೊಳ್ಬೇಕು ಅಂತೇನಿಲ್ಲ. ಒಂದು ಸ್ವಲ್ಪ ಹೊತ್ತು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ಅಮ್ಮ ಪ್ರೀತಿಯಿಂದ ಏನಾದರೂ ತಿನ್ನೋಕ್ಕೆ ಮಾಡಿದ್ರೆ ಅವಳ ಮನಸ್ಸಿಗೆ ನೋವು ಮಾಡದೆ ತಿನ್ಬಿಡಿ. ಯಾಕೆಂದರೆ ಕೆಲವ್ರಿಗೆ ತಿನ್ನೋಕ್ಕೆ ಅನ್ನನೇ ಇರಲ್ಲ, ಇನ್ನು ಕೆಲವ್ರಿಗೆ ಅಮ್ಮನೇ ಇರಲ್ಲ. ಹಾಗಾಗಿ ಅಮ್ಮನ ಮನಸ್ಸನ್ನು ನೋಯಿಸ್ಬೇಡಿ. ನಿಮಗೆ ಪ್ರೀತಿಯಿಂದ ಅಡುಗೆ ಮಾಡಿಕೊಡೋರಿಗೆ ಬೆಲೆ ಕೊಡಿ. ಇಷ್ಟ ಆದರೆ ಸಾಕು. ನೆಕ್ಸ್ಟು ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಗೋಬಿ 65 ಮಾಡ್ಬೋದು ಅಂತ ಹೇಳಿ. ಕೂಡ ಟ್ರೈ ಮಾಡಿ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗ್ಬೋದು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತೋ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.